ಹೆಚ್ಚಿಸ್ತಕ್ಕಂಥ, ಶಕ್ತಿ ತುಂಬುವಂತಹ, ಜ್ಞಾನವನ್ನ ಹೆಚ್ಚಿಸುವಂತಹ ಡಾಕ್ಟರ್ BR ಅಂಬೇಡ್ಕರ್ರ ಗ್ರಂಥಾಲಯ ಅಂತ ಹೇಳಿ ಸ್ಥಾಪನೆ ಮಾಡಬೇಕಂತ ನನ್ನ ಅತ್ಯಂತ ದೊಡ್ಡ ಕನಸಾಗಿದೆ. ಆ ಕನಸನ್ನ ನೆನಸನ್ನ ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ, ಶಿಕ್ಷಕರ ಸಹಕಾರ, ಪೋಷಕರ ಸಹಕಾರ, ಇಲಾಖೆ ಸಹಕಾರ, ಎಲ್ಲಾ ರೀತಿಯ ಪುಸ್ತಕಗಳು ಅಲ್ಲಿ ದೊರೆಯುವಂತಾಗಬೇಕು. ಯಾವುದೇ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಲಿ, ಈ ಒಂದು ಪಟ್ಟಣದ ಸಾರ್ವಜನಿಕರಾಗಲಿ, ನಾಗರಿಕರಾಗಲಿ ಅಲ್ಲಿ ಬಂದು ಕುಂತು ಆ ಒಂದು ಗ್ರಂಥಾಲಯದಲ್ಲಿರ್ತಕ್ಕಂಥ ಸಂಪತ್ತನ್ನ, ಜ್ಞಾನ ಸಂಪತ್ತನ್ನ ತಾವು ಗಳಿಸ್ಕೊಂಡು ಉನ್ನತ ದರ್ಜೆಗೆ ತಾವು ವ್ಯಾಸಂಗ ಮಾಡಲಿಕ್ಕೆ ಅದು ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಜೊತೆಗೆ ನಮ್ಮಲ್ಲಿ ಕಂಪ್ಯೂಟರ್ನ ಒಂದು ಕೊರತೆ ಇದೆ. ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾದ್ರಿಂದ ಕಂಪ್ಯೂಟರ್ ಅತ್ಯಂತ ಇವತ್ತಿನ ಆಧುನಿಕ ಯುಗದಲ್ಲಿ ಅದು ಅತ್ಯಗತ್ಯವಾಗಿದೆ. ಅದಕ್ಕಾಗಿ ನಾನು ಒಂದು ಉತ್ತಮವಾದ ಹೈಟೆಕ್ ಒಂದು ಕಂಪ್ಯೂಟರ್ ಕೊಠಡಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಈಗಾಗಲೇ ಇಲಾಖೆಗೆ ಬರ್ಕೊಂಡಿದ್ದೀವಿ. ಇಲಾಖೆ ಒಪ್ಪಿಕೊಂಡಿದೆ. ನೀವು ಕೊಠಡಿ ಸಿದ್ಧ ಆದ ನಂತರ ಅದನ್ನೆಲ್ಲ ಕೂಡ ನಾವು ನಿಮಗೆ ಇನ್ಸ್ಟಾಲ್ ಮಾಡಿಕೊಳ್ಳಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ವಿಜ್ಞಾನ ಪ್ರಯೋಗಾಲಯ, ನಾನು ಸಂಶೋಧನೆಯನ್ನ ಮಾಡ್ತಕ್ಕಂಥ DSARTಯಲ್ಲಿ ನಮ್ಮ ಕೊಳ್ಳೇಗಾಲ ಭಾಗದಲ್ಲಿ ಒಬ್ಬರು ವಿಜ್ಞಾನಿ ಇದ್ದಾರೆ. ಅವ್ರನ್ನ ನಾವು ಭೇಟಿ ಮಾಡಲಾಗಿ ಆ ವಿಜ್ಞಾನಿಗಳು ನಿಮ್ಮಲ್ಲಿಗೆ ಕೊಠಡಿ ನಿರ್ಮಾಣ ಆದ ನಂತರ ನನ್ನನ್ನು ಕರೆಸಿ ಅಲ್ಲಿಗೆ ನಾನು ಬಂದು ನಾನು ಕೆಲವು ಬುಕ್ಗಳನ್ನು, ಕೆಲವು ಏನೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನು ನಾನು ಒದಗಿಸ್ಕೊಡ್ತೀನಿ, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಮೇಡಮ್ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದು ವಿಜ್ಞಾನ ಪ್ರಯೋಗಾಲಯ, ಒಂದು ಕಂಪ್ಯೂಟರ್ ಕೊಠಡಿ, ಹಾಗೆ ಬಂದರೆ ಒಂದು ಗ್ರಂಥಾಲಯ, ಜೊತೆಗೆ ನನ್ನ ಇನ್ನೊಂದು ಕನಸು ಏನು ಅಂತ ಹೇಳಿದ್ರೆ ಈ ಒಂದು ಪಟ್ಟಣದಲ್ಲಿ ಅತ್ಯಂತ ದೊಡ್ಡ ಸ್ಥಳ ಎಲ್ಲೂ ಕೂಡ ಇಲ್ಲ. ಈ ನಾವು ಒಂದು ಸಣ್ಣ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಆದರೂ ಕೂಡ ನನ್ನ ಕರೆಗೆ ತಾವು ಹೋಗ್ಬಿಟ್ಟು ಬಂದಿದ್ದೀರಲ್ಲ, ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ, ನನಗೆ ಖುಷಿ ಅನ್ನಿಸ್ತದೆ. ಅದಕ್ಕೆಲ್ಲ ಕೂಡ ನನ್ನ ಸಿಬ್ಬಂದಿ ವರ್ಗದವರು ಕಾರಣ ಅಂತ ನಾನಾದರೂ ಭಾವಿಸ್ತಾ ಈ ಒಂದು 2024-25ನೇ ಸಾಲಿನಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಕಳೆದ ಬಾರಿಯಲ್ಲೂ ಕೂಡ ಯಶಸ್ವಿಯಾಗಿ ಒಂದು ಅಂಬೇಡ್ಕರ್ ಭವನದಲ್ಲಿ ನಾವು ಮಾಡಿದಾಗ ತಮ್ಮೆಲ್ಲರ ಸಹಕಾರ ಕೊಟ್ಟು ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದಂತಹ ಸರ್ವತೋಮುಖ ಅಭಿವೃದ್ಧಿಗೆ ಇಲಾಖೆಯ ಪಟ್ಟಂತಹ ನಿಯಮಗಳ ಅನುಸಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ದಿನಾಂಕ 11/2/2025 ಒಂದು ಮಂಗಳವಾರ ಕಾರ್ಯಕ್ರಮವನ್ನು 2 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಭವನ ಹೆಳಂದೂರು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಹೆಮ್ಮೆಯ ಶಾಸಕರಾದಂತಹ AR ಕೃಷ್ಣಮೂರ್ತಿ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ವಿವಿಧ ಇಲಾಖೆಗಳ ನಮ್ಮ DC ಮೇಡಮ್ ಅವರು ಬರ್ತೀವಿ ಅಂತ ಹೇಳಿದ್ದಾರೆ, CO ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ, SB ಮೇಡಮ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ಸಂಪುಟ ಸಭೆ ಮಹದೇಶ್ವರದ ಬೆಟ್ಟದಲ್ಲಿ ಇರೋದ್ರಿಂದ ಅಲ್ಲಿಯ ಕೆಲಸ ಕಾರ್ಯಗಳ ಒತ್ತಡದಲ್ಲಾರು ಒಂದು 5 ನಿಮಿಷ ಬಿಟ್ಟು ಬರ್ತೀವಿ ಅಂತ ಹೇಳಿರೋದ್ರಿಂದ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾನು ಪೋಷಕರ ಸಭೆಯನ್ನು ನಡೆಸಿದ್ದೀವಿ, SDMಸ ಸಭೆಯನ್ನು ನಡೆಸಿದ್ದೀವಿ. ಅವರೆಲ್ಲರ ಸಹಕಾರವನ್ನು ತೆಗೆದುಕೊಂಡು ನಮ್ಮ ಶಿಕ್ಷಕ ತಂಡ ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿ ಈ ಒಂದು ಮನರಂಜನೆ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿರ್ತಕ್ಕಂಥ ಒಳಗಡೆ ಇರತಕ್ಕಂಥ ಪ್ರತಿಭೆಗಳನ್ನು ನಾವು ಹೊರತರಬೇಕು. ಜಾನಪದ ಗೀತೆಗಳು, ಭಾವಗೀತೆಗಳು, ಕೆಲವು ಕಲೆಗಳು ಆ ಮಕ್ಕಳಲ್ಲಿ ಅಡಗಿದೆ, ಪೋಷಕರಲ್ಲಿ ಅಡಗಿದೆ, ಪ್ರತಿ ಗ್ರಾಮದಲ್ಲಿ ಅಡಗಿದೆ. ಅವುಗಳನ್ನೆಲ್ಲ ಕೂಡ ಮೆಲುಕು ಹಾಕಿ ನಾವೊಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವುಗಳು ಸಹಕಾರವನ್ನು ನೀಡಿ ಒಂದು ಉತ್ತಮವಾದ ಸುದ್ದಿಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ನಮಗೆ ಹೇಳಿದ್ರೆ ಖಂಡಿತ ಅದನ್ನು ನಾವು ಬದಲಾವಣೆಯನ್ನು ಮಾಡಿಕೊಂಡು ಒಂದು ಈ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ನನ್ನ ಒಂದು ಕನಸಾಗಿರ್ತಕ್ಕಂಥದ್ದು ಉನ್ನತ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಇದನ್ನು ಕೊಂಡೊಯ್ಯಬೇಕು ಅನ್ನೋದೇ ನನ್ನ ಒಂದು ದೂರದೃಷ್ಟಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮದೇ ಆದ ಕನಸುಗಳು ಏನಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ಈಗಾಗಲೇ 7 ಕೊಠಡಿಗಳ ಕಟ್ಟಡ ನಿರ್ಮಾಣಗೊಂಡು ಅಂತ್ಯದಲ್ಲಿ ಇದೆ. ಇನ್ನು ಒಂದು 5-10% ಒಂದು ಕೆಲಸ ಕಾರ್ಯಗಳಾಗಬೇಕಾಗಿದೆ. ಅದನ್ನು ಉದ್ಘಾಟನೆ ಮಾಡಿಸಿಕೊಡಬೇಕು ಅಂತೇಳಿ ಪೋಷಕರಲ್ಲಿ ಮಾಡ್ಕೊಂಡಿದ್ದೀನಿ, ಇಲಾಖೆಯಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಕರ್ನಾಟಕ ಪಬ್ಲಿಕ್ ಶಾಲೆಯ ಆ ಕಟ್ಟಡದಲ್ಲಿ ಒಂದು ಗ್ರಂಥಾಲಯ ನಮ್ಮ ಯಳಂದೂರು ಪಟ್ಟಣಕ್ಕೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಪೋಷಕರಿಗಾಗಿರಬಹುದು,
ಈ ಹಳೆಯ ವಿದ್ಯಾರ್ಥಿಗಳಿಗಾಗಿ ನಾನು ಒಂದು ಪಾರ್ಕನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಕೂತು ಓದಬೇಕು, ಏನು ಇಂಥ ವ್ಯವಸ್ಥೆ ಇದೆ ಅಂತ ಹೇಳಬೇಕು ಅಂತೇಳಿ ಇನ್ನೊಂದು ಕನಸನ್ನು ಕಟ್ಕೊಂಡಿದ್ದೀನಿ. ಅದಕ್ಕೆ ತಮ್ಮ ಸಹಕಾರ ಇರಲಿ, ಪೋಷಕರ ಸಹಕಾರ ಇರಲಿ, ಜೊತೆಗೆ ನಾನು ಬಂದಂತಹ ಒಂದು ಕನಸು ಏನಿತ್ತು, ಗೇಟ್ ಹಾಕಬೇಕು ಇಲ್ಲಿ ಒಳಭಾಗಕ್ಕೆ, ಯಾರೂ ಬರಬಾರದು, ಹಾಗಾದ್ರೆ ನನ್ನ ವಿದ್ಯಾರ್ಥಿಗಳು ಚೆನ್ನಾಗಿ ವ್ಯಾಸಂಗ ಮಾಡ್ತಾರೆ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಅಡಚಣೆಗಳು ಇರೋದಿಲ್ಲ ಅಂತ ಅನ್ಕೊಂಡಿದ್ವು. ಆ ಕನಸಿನಂತೆ ನಾವು ಒಂದು ಗೇಟನ್ನು ಕೂಡ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕೆಲ್ಲರೂ ಕೂಡ ಪೋಷಕರು ಕೂಡ ಒಳ್ಳೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಇಲಾಖೆಗೂ ಕೂಡ ಗುರುತಿಸಿ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಹೀಗಾಗಿ ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್. ತಮ್ಮ ಗಮನಕ್ಕೆ ಯಾಕಿಂತವನ್ನೆಲ್ಲ ತರ್ತೀನಿ ಅಂತ ಹೇಳಿದ್ರೆ, ತಮ್ಮಗಳಿಗೆ ಗೊತ್ತಾದಾಗ, ಅವುಗಳನ್ನು ಸುದ್ದಿ ಮಾಡಿದಾಗ ಮಾತ್ರ ನಾವು ಮಾಡುವಂತಹ ಕೆಲಸಗಳು ಹೊರ ಜಗತ್ತಿಗೆ ಗೊತ್ತಾಗ್ತದೆ. ಆವಾಗ ನನ್ನ ಶಿಕ್ಷಕರೊಂದಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ, ನನ್ನ ಇಲಾಖೆಗೆ ಒಳ್ಳೆಯ ಹೆಸರು ಬರ್ತದೆ, ಮತ್ತೆ ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಅದು ಪೂರಕವಾದ ವಾತಾವರಣವನ್ನು ಮಾಡಿ ಆಗ ಆ ವಿದ್ಯಾರ್ಥಿಗಳು ಈ ಒಂದು ರಾಷ್ಟ್ರದ ಸತ್ಪ್ರಜೆಗಳಾಗಲಿಕ್ಕೆ ಕಾರಣ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ದಿನಾಂಕ 11/2/2025 ಒಂದು ಮಂಗಳವಾರದಂದು ನಡೀತಕ್ಕಂಥ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯ KPS 2 ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಅಲ್ಲಿಯ ಒಂದು ರೀತಿ ನೀತಿಗಳು, ಅಲ್ಲಿಯ ಆಗ್ತಕ್ಕಂಥ ಒಂದು ಕಾರ್ಯಕ್ರಮದ ವ್ಯವಸ್ಥೆಗಳನ್ನ ಕುರಿತು ಒಂದು ಸುದ್ದಿಯನ್ನ ಮಾಡಿಕೊಡಿ. ನನ್ನ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ನೀವು ಒಂದು ಮೆರುಗು ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ತಮ್ಮ ಸಹಕಾರ ಹೀಗೆ ಇರಲಿ ಸರ್. ನೀವು ನನಗೆ ಕೊಡ್ತಕ್ಕಂಥ ಒಂದು ನಿಮ್ಮ ಸಪೋರ್ಟು, ಸಹಕಾರ, ಸಲಹೆ, ಮಾರ್ಗದರ್ಶನವನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ. ಅದು ಒಳ್ಳೆಯದಾಗಿರಲಿ, ಕೆಟ್ಟದಾಗಿರಲಿ, ನಾನು ಕೆಟ್ಟದಾಗಿದ್ದರೆ ಅದನ್ನು ನನಗೆ ಹೇಳಿ ಅದನ್ನು ತಿದ್ದುಕೊಂಡು ಅದನ್ನು ನಾನು ನನ್ನ ಶಿಕ್ಷಕ ವೃಂದದ ಪರವಾಗಿ ನಾನು ಒಗ್ಗೂಡಿಸ್ಕೊಂಡು ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮೆಲ್ಲರನ್ನೂ ಕೂಡ ನನ್ನ ಕಾರ್ಯಕ್ರಮ